ಕೇವಲ ಕಾಲ್ಪನಿಕ. ಯಾವ ವ್ಯಕ್ತಿಯನ್ನಾಗಲಿ ವಸ್ತುಗಳನ್ನಾಗಲಿ ಅವರ ಜೀವನವನ್ನಾಗಲಿ ಆಧರಿಸಿರುವುದಿಲ್ಲ. ಇದು ಕೇವಲ ಮನರಂಜನೆಗಾಗಿ ಮಾಡ್ತಾ ಇರುವ ವಿಡಿಯೋ. ಫ್ರೆಂಡ್ಸ್, ವಿಡಿಯೋ ಶುರು ಮಾಡೋದಕ್ಕೆ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರಾ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡೋಣ ಬನ್ನಿ. ಯಾಕೆ ಜ್ಯೋತಿ ನೀನು ಇತ್ತೀಚೆಗೆ ಯಾಕೋ ತುಂಬಾನೇ ಡಲ್ ಆಗಿರ್ತೀಯಾ? ಯಾಕೆ ಏನಾಯ್ತು? ಮನೇಲಿ ಏನಾದ್ರೂ ಪ್ರಾಬ್ಲಮ್? ನಮ್ ವಿಷಯ ಏನಾದ್ರೂ ಮನೇಲಿ ಏನಾದ್ರೂ ಗೊತ್ತಾಯ್ತಾ? ಅದಕ್ಕೆ ಏನಾದ್ರೂ ನೀನು ಈ ರೀತಿ ಬೇಜಾರು ಮಾಡ್ಕೊಂಡಿರ್ತೀಯಾ? ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೇ. ಹಾಗೇನಿಲ್ಲ ಸಿದ್ದು, ಎಕ್ಸಾಮ್ಸ್ ಎಲ್ಲ ಹತ್ರ ಬರ್ತಾ ಇದೆಯಲ್ಲ ಅದಕ್ಕೋಸ್ಕರ ಟೆನ್ಷನು. ಅಯ್ಯೋ ನಮ್ಮನೇಲಿ ನೋಡಿದ್ರೆ ಏನಾದರೂ ನೀನು ಮಾರ್ಕ್ಸ್ ಕಡಿಮೆ ತೆಗೆದುಬಿಟ್ರೆ ಬಾರಿಸ್ತೀವಿ ಹಂಗೆ ಹಿಂಗೆ ಅಂತ ಹೇಳ್ತಿರ್ತಾರಲ್ವಾ, ಆ ಟೆನ್ಷನ್ಗೆ ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ನಿನಗೆ ಟೈಮ್ ಕೊಡೋಕ್ಕೂ ಕೂಡ ನನ್ನ ಕೈಲಿ ಆಗ್ತಾ ಇಲ್ಲ. ಸಾರಿ ಸಿದ್ದು. ಓಹೋ, ಈ ಹುಡುಗಿ ಹೆಸರು ಜ್ಯೋತಿ, ಅವನ ಹೆಸರು ಸಿದ್ದು. ಫ್ರೆಂಡ್ಸ್ ನೋಡ್ತಾ ಇರಿ ಹೆಂಗ್ ಇವರಿಬ್ರು ನಾನು ಪ್ರಾಂಕ್ ಮಾಡ್ತೀನಿ ಅಂತ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡ್ಕೊಂಬದ್ನ ಮರಿಬೇಡ್ರಿ. ಸರಿ ಬರೀ ಪ್ರಾಂಕ್ ಮಾಡೋಣ. ಟಾನ್ ಟಾನ್. ಜ್ಯೋತಿ ಜ್ಯೋತಿ ಏ ಜ್ಯೋತಿ ಜ್ಯೋತಿ ನೀನು ಇಲ್ಲಿದ್ಯಾ? ಯಾರ್ ಜ್ಯೋತಿ ಅದು? ನಿನ್ ಕೂಗ್ತಾ ಇದ್ದಾರೆ. ಯಾರು ಅಂತ ನನಗೂ ಗೊತ್ತಿಲ್ಲ ಸಿದ್ದು. ಯಾರ್ ನೀವು? ಅದಲ್ದಲ್ಲೇ ನನ್ನ ಹೆಸರು ಹಿಡಿದು ಕೂಗ್ತಾ ಇದೀರಲ್ಲ, ನನ್ನ ಹೆಸರು ನಿಮ್ಗೆ ಹೆಂಗ್ ಗೊತ್ತು? ಏನ್ ಜ್ಯೋತಿ ನೀನು ಏನ್ ತಮಾಷೆ ಮಾಡ್ತೀಯಪ್ಪ? ಅಲ್ಲ ನೀಲಿ ಸಿಗ್ತೀನಿ ಬಾ ಅಂತ ಹೇಳ್ಬಿಟ್ಟು ಈಗ ನೀವ್ ಯಾರು ಅಂತಾನೆ ಗೊತ್ತಿಲ್ಲ, ನನ್ನ ಹೆಸರು ನಿಮ್ಗೆ ಹೆಂಗ್ ಗೊತ್ತು ಅಂತ ಹೇಳ್ತೀಯ? ಏನ್ ಜ್ಯೋತಿ ನೀನು ಇಷ್ಟ ದಿನ ನನ್ನ ಜೊತೆ ಸುತ್ತಾಡಿದೆಲ್ಲ ಮರ್ತ್ಬಿಟ್ಟ? ಈಗ ಯಾರು ಸಿಕ್ಕವನೆ ಅಂತ ಹೇಳ್ಬಿಟ್ಟು ನಾನು ಮರ್ತ್ಬಿಟ್ಟ ನೀನು? ಇದು ಆಕ್ಚುಲಿ ಚೆನ್ನಾಗಿ ಹಾಗಾದ್ರೆ ಜ್ಯೋತಿ ಯಾರು ಅಂತ ಗೊತ್ತಿಲ್ಲ ಅಂತೆ. ಇವನು ನೋಡಿ ನೀನ್ ಸಿಕ್ಕಿನ ಬಾ ಅಂತ ಹೇಳ್ದೆ ಅಂತಿದ ಹೇಳ್ತಾನೆ. ಯಾರು ಇವನು? ಅಲ್ಲ ನೀನ್ ನನಗೆ ಮೋಸ ಮಾಡ್ಬೇಕು ಅಂತ ಅನ್ಕೊಂಡಿದೀಯ? ನೀನ್ ಭಾರಿ ಒಳ್ಳೆಯದು ಅನ್ಕೊಂಡಿದ್ದೆ. ನೀನ್ ಡಬಲ್ ಗೇಮ್ ಆಡ್ತಿದೀಯ. ನೀನು ಎಲ್ಲ ಹುಡುಗಿರಂಗೆ ಡಬಲ್ ಗೇಮ್ ಆಡಕ್ ನಿಂತಿದೀಯ. ದೇವರೇ ಸಿದ್ದು, ನಿನ್ಗೆ ನಾನು ಯಾಕೆ ಸುಳ್ಳು ಹೇಳಿ? ನಿಜ ಇವ್ರು ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ಅದಲ್ಲದೆ ನನ್ನ ಹೆಸರು ಇವ್ರಿಗೆ ಹೆಂಗ್ ಗೊತ್ತು ಅಂತಾನೂ ಗೊತ್ತಿಲ್ಲ ಸಿದ್ದು. ನನ್ನ ನಂಬು ಸಿದ್ದು, ಪ್ಲೀಸ್ ಸಿದ್ದು, ನನ್ನ ಮೇಲೆ ನೀನು ಅನುಮಾನ ಪಡಬೇಡ ಸಿದ್ದು. ಏ ಜ್ಯೋತಿ, ಏನ್ ಜ್ಯೋತಿ ಹಿಂಗೆ ಹೇಳ್ತಿದ್ಯಾ? ನಾನು ಜ್ಯೋತಿ ಜ್ಯೋತಿ ಅಂದಾಗೆಲ್ಲ ಬೇಡ, ನನ್ನನ್ನ ಪ್ರೀತಿಯಿಂದ ನೀನು ಕೋತಿ ಅನ್ನು ಅಂತ ಹೇಳ್ತಾ ಇದ್ದೆ. ಎಷ್ಟೆಲ್ಲ ನನ್ನ ಜೊತೆ ಮಾತಾಡ್ತಾ ಇದ್ದೆ, ನನ್ನ ಜೊತೆ ಸುತ್ತಾಡ್ತಾ ಇದ್ದೆ. ಓ ಕರೆಕ್ಟ್, ನೀನು ಅವತ್ತು ಹೇಳ್ತಾ ಇದ್ದೆ ಯಾರೋ ಸಿದ್ದು ಅನ್ನೋ ನನ್ನ ಹಿಂದೆ ಬಿದ್ದಾನೆ ಅಂತ. ಓ ಇವನೇನಾ ಸಿದ್ದು? ನೀನೇನು ಟೆನ್ಷನ್ ತಗೋಬೇಡ, ನಾನು ನಿಮ್ಗೊಂದು ಗತಿ ಕಾಣಿಸ್ತೀನಿ. ನೀನೇನು ಟೆನ್ಷನ್ ತಗೋಬೇಡ, ನೀನು ಆರಾಮಾಗಿ ನೀನು ನನ್ನ ಲವ್ ಮಾಡ್ಬೋದು. ಏಯ್ ನನ್ನ ಹುಡುಗಿಗೆ ಕಣ್ಣು ಹಾಕಿದ್ಯಲ್ಲ ನೀನು ಕಣ್ಣು ಕಿತ್ಬಿಡ್ತೀನಿ. ಅಲ್ಲ ನಿನಗೆ ಎಷ್ಟು ಧೈರ್ಯ ಇದ್ರೆ ನನ್ನ ಹುಡುಗಿ ಮೇಲೆ ಕಣ್ಣು ಹಾಕ್ತೀಯ ನೀನು? ಅಲ್ಲ ಜ್ಯೋತಿ, ನಾನೇನಾದ್ರೂ ಪ್ರೀತಿಯಿಂದ ಕೋತಿ ಅಂತ ಏನನ್ನ ಕರೆದ್ರೆ ಹಂಗೆ ಗುರ್ರ ಅಂತಿದ್ದೆ. ಈಗ ಅವನ್ನ ನೋಡಿದ್ರೆ ಕೋತಿ ಅಂತ ಕರೆ ಅಂತ ಹೇಳಿದೆ ಅಂತ ಹೇಳ್ತಾವನೆ. ಅಯ್ಯೋ ಭಗವಂತ. ಜ್ಯೋತಿ ಇದೇನ್ ಜ್ಯೋತಿ? ಅಲ್ಲ ನೀನ್ ನನ್ನ ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನನ್ನ ಜೊತೆ ಸುತ್ತಾಡ್ಕೊಂಡು ಈಗ ಅವನ ಜೊತೆಗೂ ಸುತ್ತಾಡಕ್ ನಿಂತಿದ್ಯಾ? ಓ ಅದಕ್ಕೆ ಏನೋ ಇತ್ತೀಚೆಗೆ ನೀನ್ ನನ್ನ ಜೊತೆ ಸರಿಯಾಗಿ ಮಾತಾಡ್ತಿಲ್ಲದು. ಈಗ ತಾನೇ ಕೇಳಿದ್ರೆ ಸುಮ್ನೆ ಓದೋ ಟೆನ್ಷನ್, ಎಕ್ಸಾಮಿನ ಟೆನ್ಷನ್ ಅಂತ ಹೇಳ್ತೀಯ. ನೀನ್ ಇಂತ ಮೋಸ್ಕತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಅಲ್ಲ ನಾನ್ ನಿನ್ನಿಂದ ಬಿದ್ದ, ನೀನ್ ನನ್ನಿಂದ ಬಿದ್ದ. ಅಲ್ಲ ನೀನ್ ಅವ್ನ್ ಕುಟ್ಟಿ ಹೇಳಿರೋದ್ ನೋಡು, ನಾನ್ ನಿನ್ನಿಂದ ಬಿದ್ದಿದ್ದೀನಿ ಅಂತಾನ. ನೀನ್ ಏನಾದ್ರೂ ಇಷ್ಟೊಂದು ಮೋಸ ಮಾಡ್ತೀಯ ಅಂತ ನಾನ್ ಅನ್ಕೊಂಡಿರ್ಲಿಲ್ಲ ಜ್ಯೋತಿ. ಅಯ್ಯೋ ಸಿದ್ದು, ಇವ್ರ ಮಾತು ಕೇಳ್ಬೇಡ ನೀನು. ನಿಜವಾಗ್ಲೂ ಇವ್ನು ಯಾರು ಅಂತ ನನಗೆ ಗೊತ್ತಿಲ್ಲ ಸಿದ್ದು. ದೇವರಣೆಗೂ ನಾನು ನಿಜವಾಗ್ಲೂ ನಾನು ಲವ್ ಮಾಡಿದ್ದು ನಿನ್ನನ್ನೇ ಸಿದ್ದು, ಬೇರೆ ಯಾರು ಅಲ್ಲ. ನಿಜವಾಗ್ಲೂ ನನಗೆ ಎಕ್ಸಾಮ್ ಟೆನ್ಷನ್ಗೋಸ್ಕರ ನಾನು ಈ ರೀತಿ ಇದ್ದೆ ಅಂತ ನಿನ್ಗೆ ಆಗ್ಲೇ ಹೇಳಿಲ್ವಾ? ದೇವರಣೆಗೂ ಅವ್ನು ಯಾರು ಏನು ಎತ್ತ ಅಂತ ನನಗೆ ಗೊತ್ತಿಲ್ಲ ಸಿದ್ದು, ನನ್ನ ನಂಬು ಸಿದ್ದು ಪ್ಲೀಸ್. ರೀ ಯಾರೀ ನೀವು? ಸುಮ್ನೆ ನಮ್ಮಿಬ್ರು ಮಧ್ಯೆ ಜಗಳ ತಂದಿಗಾಕ್ ಬಂದಿದ್ದೀರಲ್ಲ. ಅಲ್ಲ ನಾನ್ ನಿಮ್ಮನ್ನ ನೋಡೇ ಇಲ್ಲ ಏನು ಇಲ್ಲ, ಬಂದ್ಬಿಟ್ಟು ಜ್ಯೋತಿ ನಾನು ನಿನ್ ಲವ್ ಮಾಡ್ತಿದ್ದೀನಿ, ನೀನ್ ನನ್ನ ಲವ್ ಮಾಡ್ತಾ ಇದೀಯ ಅಂತ ಹೇಳ್ತಾ ಇದ್ದೀರಲ್ಲ. ಅಲ್ಲ ಯಾರ ಹತ್ರನ ನನ್ನ ಹೆಸರು ಕೇಳಿ ತಿಳ್ಕೊಂಡ್ಬಿಟ್ಟು ಸುಮ್ನೆ ನಮ್ಮಿಬ್ರು ಮಧ್ಯೆ ಜಗಳ ತಂದಿಕ್ತಾ ಇದ್ದೀರಲ್ಲ. ನಿಮ್ಗೇನು ಅನ್ಸಲ್ವಾ? ಅಷ್ಟಕ್ಕೂ ನಿಮ್ಗೆ ಏನ್ರಿ ಬೇಕು ನಿಮ್ಗೆ? ಇದೇನ್ ಜ್ಯೋತಿ ಹೀಗೆ ಹೇಳ್ತಾ ಇದ್ಯಾ? ನೀವು MLA ಮಗ ಆದ್ರೆ ಎಷ್ಟು ಸಿಂಪಲ್ ಆಗಿರ್ತೀರಾ? ನಿಮ್ಮನ್ನ ನೋಡಿದ್ರೆ ನನಗೆ ತುಂಬಾ ಇಷ್ಟ. ನೀವು ನೋಡೋದಕ್ಕೆ ತುಂಬಾ ಹ್ಯಾಂಡ್ಸಮ್ ಆಗಿದ್ದೀರಾ, ನಿಮ್ಮ ಹತ್ರ ತುಂಬಾ ದುಡ್ಡಿದೆ, ಲೈಫ್ ಲೀಡ್ ಮಾಡೋದಕ್ಕೆ ಇಷ್ಟ ಸಾಕಲ್ವಾ? ನಾನು ಓದಿದ್ರು ಆಗುತ್ತೆ, ಈಗ ಎಕ್ಸಾಮ್ ಮುಗಿದ ತಕ್ಷಣ ಮದುವೆ ಆಗೋಣ, ಎಲ್ಲಾದ್ರೂ ಹೋಗಿ ಸೆಟ್ಲ್ ಆಗೋಣ ಫಾರಿನ್ ನಲ್ಲಿ ಅಂತ ಏನೆಲ್ಲ ಹೇಳಿದ್ದೆ. ಈಗ ನೋಡಿದ್ರೆ ಆಲೇನ ಪ್ಲೇಟ್ ಚೇಂಜ್ ಮಾಡ್ತಾ ಇದ್ಯಾ. ಯಾಕೆ? ಈಗ ಅವನು ನಿನ್ನ ಎದುರಿಗಿದ್ದಾನೆ ಅಂತ ಸುಳ್ಳು ಹೇಳ್ತಾ ಇದ್ಯಾ? ಎದುರುಕೋಬೇಡ, ನಾನಿದ್ದೀನಿ, ನೀನ್ ಏನು ಚಿಂತೆ ಮಾಡಬೇಡ, ಧೈರ್ಯವಾಗಿ ಹೇಳು ನಾನು ಇವ್ರನ್ನ ಲವ್ ಮಾಡ್ತಾ ಇದ್ದೀನಿ ಅಂತ ಹೇಳು ಜ್ಯೋತಿ, ಎದುರುಕೋಬೇಡ. ಬರೀ ಇಂತದೆಯಾ? ಅಯ್ಯೋ ನನಗೆ ತಲೆ ಕೆಟ್ಟು ಹೋಗ್ತಾ ಇದೆ. ರೀ ಯಾರೀ ನೀವು? ನಿಮ್ ಮುಖನೇ ನೋಡಿಲ್ಲ ಅಂತ ಹೇಳಿದ್ರೆ ಮದುವೆ ಅಂತೆ, ಫಾರಿನ್ ಹೋಗಿ ಸೆಟ್ಲ್ ಆಗೋದಂತೆ, ಏನೇನೇ ಬುಡ ಬಿಡ್ತಾ ಇದ್ದೀರಾ ನೋಡ್ರಿ. ನೀವ್ ಯಾರು ಏನು ಎತ್ತ ಅಂತ ನನಗೆ ಗೊತ್ತಿಲ್ಲ, ಸುಮ್ನೆ ಇಲ್ಲಿಂದ ಹೋಗ್ರಿ. ಹೋಗೋದ್ಕಿಂತ ಮುಂಚೆಗೆ ನಾನು ಈ ಸಿದ್ದುಗೆ ಹೇಳೋಗ್ರಿ, ನಾನು ಯಾರು ಅಂತಾನ ಇವಳಿಗೆ ಗೊತ್ತಿಲ್ಲ, ನಾನು ಸುಮ್ನೆ ತಮಾಷೆ ಮಾಡ್ದೆ, ನೀವು ತಪ್ಪು ತಿಳ್ಕೊಬೇಡ್ರಿ ಅಂತ ಹೇಳ್ರಿ. ಸುಮ್ನೆ ಚೆನ್ನಾಗಿರೋರ್ ಮಧ್ಯೆ ಬಂದು ಉಳಿ ಇಡ್ತಿರಲ್ರಿ ನೀವು. ಯಾರ್ರಿ ನೀವು? ನಿಮ್ಗೇನ್ ಮಾಡಕ್ಕೇನು ಬೇರೆ ಕೆಲ್ಸ ಇಲ್ವೇನ್ರಿ?
ನಮ್ಮ ಊರಿಗೆ ಮೊಹರಮ್ಮ ಹಬ್ಬಕ್ಕ ಬಾ ಚಿನ್ನಿ ಬಾ ಚಿನ್ನಿ. ಅತ್ತ ಇತ್ತ ಮಂದಿ ನೋಡಿ ಮಾಡಬ್ಯಾಡ ಕಣ್ಣ ಸೊನ್ನಿ ಕೈ ಸೊನ್ನಿ. ಏನ್ ಜೊತೆ ಹಿಂಗೆ ಹೇಳ್ತಾ ಇದೀಯಾ? ನಿನ್ನೆಯಿಂದ ಬಂದು ನಾನು ಪ್ರೆಗ್ನೆಂಟ್ ಆಗಿದ್ದೀನಿ, ಆದಷ್ಟು ಬೇಗ ಮದುವೆ ಮಾಡ್ಕೋಬೇಕು, ಬೇಗ ಎಕ್ಸಾಮ್ ಮುಗಿತಿದಂಗೆ ಮದುವೆ ಆಗೋಣ, ಮನೇಲಿ ಹೋಗ್ಸು ಅಂತ ಹೇಳೋಗಿದ್ಯಾ. ಈಗ ನೋಡಿದ್ರೆ ನಾನು ಯಾರು ಅಂತಾನೆ ಗೊತ್ತಿಲ್ಲ ಅಂತ ಹೇಳ್ತಿದ್ಯಾ. ಇದು ಸರಿನಾ ಜ್ಯೋತಿ? ನೀನ್ ಮಾಡ್ತಾ ಇರೋದು ಸರಿನಾ ಹೇಳು? ಜ್ಯೋತಿ, ನೀನ್ ನಿಜವಾಗ್ಲೂ ಪ್ರೆಗ್ನೆಂಟ್ ಆಗಿದ್ಯಾ? ಅಯ್ಯೋ ಭಗವಂತ, ಸಿದ್ದು ನೀನ್ ಇವ್ನ ಮಾತು ನಂಬೇಡ ಸಿದ್ದು, ಪ್ಲೀಸ್ ಸಿದ್ದು. ಇವ್ನು ಯಾರು ಅಂತಾನೆ ನನಗೆ ಗೊತ್ತಿಲ್ಲ, ಸುಮ್ನೆ ಸುಳ್ಳೆಲ್ಲ ಹೇಳ್ತಾ ಇದ್ದಾನೆ ಸಿದ್ದು. ನಿಜವಾಗ್ಲೂ ದೇವ್ರಣೆಗೂ ನಮ್ಮ ಅಪ್ಪನಣೆಗೂ ಇವ್ನು ಯಾರು ಅಂತ ನನಗೆ ಗೊತ್ತಿಲ್ಲ ಸಿದ್ದು. ನನ್ನ ನಂಬು ಸಿದ್ದು, ನೀನ್ ಇಷ್ಟೇನಾ ನೀನ್ ನನ್ನ ನಂಬಿರೋದು ಸಿದ್ದು? ಪ್ಲೀಸ್ ನನ್ ಮೇಲೆ ಅನುಮಾನ ಪಡಬೇಡ ಸಿದ್ದು. ಅಲ್ಲ ಜ್ಯೋತಿ, ನಂಬು ನಂಬು ಅಂತ ಹೇಳ್ತಾ ಇದೀಯ, ಅವ್ನು ನೋಡಿದ್ರೆ ಹಿಂಗೆಲ್ಲ ಹೇಳ್ತಾನೆ. ನಿನ್ನ ನಂಬ್ಲಾ ಅವನ್ನ ನಂಬ್ಲಾ? ಅಲ್ಲ ಮಿಸ್ಟರ್ ಸಿದ್ದು, ನನ್ನನ್ನೇ ನಂಬಿ ನಾನು ಹೇಳ್ತಾ ಇರೋದೇ ನಿಜ. ಜ್ಯೋತಿ ನಿಮ್ಗೆ ಎದ್ರುಕೊಂಡು ಈ ರೀತಿ ರಿಯಾಕ್ಟ್ ಮಾಡ್ತಾವಳ ಅಷ್ಟೇ. ನಿಜವಾಗ್ಲೂ ನಾನು ಹೇಳ್ತಾ ಇರೋದೇ ಸತ್ಯ, ಜ್ಯೋತಿ ಹೇಳ್ತಾ ಇರೋದು ಸುಳ್ಳು ಅಲ್ವಾ ಜ್ಯೋತಿ? ಮೊದ್ಲು ಸರಿಯಾಗಿ ಮಾತಾಡೋದ್ ಕಲಿ. ಅಪ್ಪ ಮಾರಯ್ಯ, ಯಾರೋ ನೀನು? ಯಾಕೋ ಹಿಂಗ್ ಸುಮ್ನೆ ಬಂದ್ ತಲೆ ತಿಂತಿದೀಯಾ? ನನಗೆ ಈಗಲೇ ಎಕ್ಸಾಮ್ ಟೆನ್ಷನ್ ಬೇರೆ, ಅಂದ್ರೆ ಬಂದ್ ಮಧ್ಯದಲ್ಲಿ ನೀನ್ ಬೇರೆ, ಅದಲ್ಲದೆ ಸಿದ್ದುಗೂ ಪಿಟಿಂಗ್ ಇಕ್ತಾ ಇದ್ಯಾ. ಯೋ ನೀನ್ ಯಾರಯ್ಯ ನೀನು? ನಿನ್ನ ಮಕ ಕಾಣೆ ತಿಕ್ಕ ಕಾಣೆ ಬಂದು ಇಲ್ಲಿ ಪಿನ್ ಇಕ್ತಾ ಇದೆಯಲ್ಲ ನೀನು. ನಿನಗೆ ಸರಿನೇನಯ್ಯ? ನಿನ್ಗೆ ಒಳ್ಳೇದಾಗುತ್ತೆ. ಇಬ್ರು ಚೆನ್ನಾಗಿರೋರ್ ಮಧ್ಯೆ ತಂದಿಕ್ಕಿರೆ ನಿಜವಾಗ್ಲೂ ನಿನ್ಗೆ ಒಳ್ಳೇದಾಗುತ್ತೇನಯ್ಯ? ಅಯ್ಯೋ ಭಗವಂತ, ಜ್ಯೋತಿ ಯಾಕೆ ಜ್ಯೋತಿ ಇವಾಗ ಉಲ್ಟಾ ಹೊಡಿತಾ ಇದ್ಯಾ? ಅಲ್ಲ ಅಲ್ಲಿ ನೋಡಿದ್ರೆ ಇವನ್ ಬೈಕ್ ಅಂತ್ಯ, ಈಗ ಇಲ್ಲಿ ನೋಡಿದ್ರೆ ನನ್ನ ಬೈಕ್ ಅಂತ ಇದ್ಯಾ. ನೀನು ಹೆಂಗ್ ನಂಬೋದು? ನಿಜವಾಗ್ಲೂ ನೀನ್ ಒಳ್ಳೆಲ್ಲ ಕೆಟ್ಟಳ? ಅಯ್ಯೋ ದೇವ್ರೆ, ನನಗೆ ತಲೆ ಕೆಟ್ಟು ಹೋಗ್ತಾ ಇದೆ. ಯಾರು ಇವನು? ಯಾಕೆ ಇಷ್ಟೊಂದು ತಲೆ ತಿಂತಾವನೆ ಅಂತ. ಅಯ್ಯೋ ನೀನೇನು ಹುಚ್ಚಿಚ್ಚೆ? ನೀನೇನಾದ್ರು ಹುಚ್ಚಿಚ್ಚಿ ಹಿಡಿದಿದ್ಯಾ? ಹುಚ್ಚಿಡಿದ್ರೆ ಕಾಲೇಜಿಗೆ ಬರಬಾರ್ದು, ಯಾವ್ದಾದ್ರು ಮೆಂಟಲ್ ಆಸ್ಪತ್ರೆಗೆ ಹೋಗ್ಬೇಕು. ಸುಮ್ನೆ ಬಂದಿಲ್ಲಿ ಎಲ್ಲ ತಲೆ ತಿನ್ನೋದಲ್ಲ, ಎಲ್ಲಾನು ಹೋಗಿ ಮೆಂಟಲ್ ಆಸ್ಪತ್ರೆಗೆ ಅಡ್ಮಿಟ್ ಹೋಗಿ. ಮೊದ್ಲು ಸರಿಯಾಗಿ ಮಾತಾಡೋದ್ ಕಲಿ. ಅಲ್ಲ ಜ್ಯೋತಿ, ನಿನ್ಗೆ ಇವನ್ ಗೊತ್ತಿಲ್ಲ ಅಂತ ಹೇಳ್ತೀಯ, ಅವ್ನ್ ನೋಡಿದ್ರೆ ನಿನ್ ಡೀಟೇಲ್ಸ್ ಎಲ್ಲ ಹೇಳ್ತಾನೆ. ಅದ್ ಹೆಂಗ್ ಸಾಧ್ಯ? ನಿನ್ ಹೆಸರು ಹೇಳ್ತಾನೆ. ನನ್ಗೆ ಏನ್ ಗೊತ್ತು ಸಿದ್ದು? ನಿನಗೆ ಗೊತ್ತಿರೋ ಅಷ್ಟೇ ನನಗೆ ಗೊತ್ತಿರೋದು. ನೀನು ಇವನ್ ಮಾತು ಕೇಳ್ಕೊಂಡು ನನ್ ಮೇಲೆ ಅನುಮಾನ ಪಡ್ಬೇಡ ಸಿದ್ದು. ನನಗೆ ಒಂದ್ ಕನ್ಫರ್ಮ್ ಮಾಡು, ನೀನ್ ನಿಜವಾಗ್ಲೂ ಪ್ರೆಗ್ನೆಂಟಾ ಅಲ್ವಾ? ಅಯ್ಯೋ ದೇವ್ರೆ, ನಾನು ಹೆಂಗ್ ಹೇಳಿ ನಿನಗೆ? ನಿಜವಾಗ್ಲೂ ಅದು ಸುಳ್ಳು ಸುಳ್ಳು ಸುಳ್ಳು. ಬರೀ ಇಂಥದೆಯಾ? ಹೆದ್ರಕೊಂಡ್ರ? ಭಯ ಆಯ್ತಾ? ಭಯ ಆಗ್ಲೇಬೇಕು, ಯಾಕೆಂದ್ರೆ ನಾನು ಇಷ್ಟೊತ್ತು ಮಾಡಿದ್ದು ಬರೀ ಡ್ರಾಮಾ. ನಾನು ಫ್ರಾಂಕ್ ವಿಡಿಯೋ ಮಾಡೋದಕ್ಕೆ ಅಂತ ಬಕ್ರಗಳನ್ನ ನೋಡ್ತಾ ಇದ್ದೆ. ನೀವೆರಡು ಬಕ್ರಿಗಳು ಸಿಕ್ಕಿರಿ, ಬಕ್ರ ಮಾಡ್ದೆ ಅಷ್ಟೇಯ. ನೀವೇನು ವರಿ ಮಾಡ್ಕೋಬೇಡಿ, ಇದು ಕೇವಲ ತಮಾಷೆಗಾಗಿ. ಬೇಜಾರ್ ಮಾಡಿ ಕೇಳಬೇಡಿ, ಇಷ್ಟೊತ್ತು ನಾನು ಮಾಡಿದ್ದು ತಮಾಷೆಗಾಗಿ, ನಿಮ್ಮನ್ನ ಫೂಲ್ ಮಾಡ್ಬೇಕು ಅಂತ ಈ ರೀತಿ ಎಲ್ಲ ಮಾಡಿದೆ. ನಿಜವಾಗ್ಲೂ ನನಗೆ ಜ್ಯೋತಿನೂ ಗೊತ್ತಿಲ್ಲ, ನೀವು ಗೊತ್ತಿಲ್ಲ. ಆದ್ರೆ ನೀವಿಬ್ರು ಮಾತಾಡ್ಬೇಕಾದ್ರೆ ನಿಮ್ಮಿಬ್ರು ಹೆಸರನ್ನ ಕೇಳಿಸ್ಕೊಂಡು ಈ ರೀತಿ ಎಲ್ಲ ಮಾಡಿದೆ. ದಯವಿಟ್ಟು ಕ್ಷಮಿಸಿ, ಇದು ಕೇವಲ ತಮಾಷೆಗಾಗಿ. ಹಾಗೆ ಇವತ್ತಿನ ಬಕ್ರಗಳು ನೀವು. ನಿಮ್ಮನ್ನ ಫೂಲ್ ಮಾಡ್ಬೇಕು ಅಂತ ಬಂದೆ. ನಿಮ್ಮನ್ನ ನೋಡಿ ನಾಳೆ ಯೂಟ್ಯೂಬ್ ಚಾನೆಲ್ ನಲ್ಲಿ ಎಲ್ರು ಕೂಡ ಖುಷಿಯಿಂದ ನಗ್ತಾರೆ, ಆಗ ನಿಮ್ಗೂ ಕೂಡ ಖುಷಿ ಅಲ್ವಾ? ಬೇಜಾರ್ ಮಾಡ್ಕೊಳ್ಬೇಡಿ, ಸುಮ್ನೆ ತಮಾಷೆಗೋಸ್ಕರ ಈ ರೀತಿ ಎಲ್ಲ ಮಾಡಿದೆ. ಮತ್ತೊಂದ್ಸರಿ ಕೇಳ್ತೀನಿ, ಕ್ಷಮಿಸ್ಬಿಡಿ. ಅಯ್ಯೋ ಸಿದ್ದು, ನೋಡ್ದ್ಯಾ ಸಿದ್ದು, ನಾನು ಹೇಳಿಲ್ವಾ ಇವ್ರು ಯಾರು ಅಂತ ಗೊತ್ತಿಲ್ಲ ಅಂತ? ಆದ್ರೂ ನೀನು ನನ್ ಮೇಲೆ ಅನುಮಾನ ಪಟ್ಬಿಟ್ಟೆ. ನನ್ಗೆ ಎಷ್ಟು ಬೇಜಾರಾಯ್ತು ಗೊತ್ತಾ? ಅಯ್ಯೋ ಹೋಗ್ಲಿ ಬಿಡು ಜ್ಯೋತಿ, ಸಡನ್ನಾಗಿ ಬಂದು ಈ ರೀತಿ ಎಲ್ಲ ಹೇಳಿದ್ರೆ ಭಯ ಆಗೋದಿಲ್ವಾ? ಸರಿ ನಾನು ಇನ್ಯಾವತ್ತೂ ನಿನ್ ಮೇಲೆ ಅನುಮಾನ ಪಡೋದಿಲ್ಲ. ಅಲ್ಲ ಸರ್, ನೀವ್ ಈ ರೀತಿನ ಸರ್ ತಮಾಷೆ ಮಾಡೋದು? ನನ್ಗೆ ಒಂದೇ ನಿಮಿಷ ಆದ್ರೂ ನನ್ನ ಹೃದಯನೇ ನಿಂತು ಹೋಗ್ಬಿಟ್ಟಿತ್ತು. ಅಲ್ಲ ತಮಾಷೆ ಮಾಡಿದ್ರಿ, ಈ ರೀತಿ ಎಲ್ಲ ತಮಾಷೆ ಮಾಡ್ತಿರಲ್ಲ ಸರ್ ನೀವು? ಏನ್ ಮಾಡೋದು ಸರ್, ಈ ರೀತಿ ಹೇಳಿದ್ರೆ ನೀವು ತುಂಬಾ ಭಯ ಪಡ್ತೀರಾ. ನಿಮ್ ರಿಯಾಕ್ಷನ್ ನೋಡ್ಬೇಕು ಅಂತ ನಾನು ಈ ರೀತಿ ಎಲ್ಲ ಮಾಡಿದೆ, ಬೇಜಾರ್ ಮಾಡ್ಕೊಳ್ಬೇಡಿ. ಹಾಗೆ ಥ್ಯಾಂಕ್ ಯು ವೆರಿ ಮಚ್ ಸರ್. ಈ ನನ್ನ ಲುಕ್ ನೋಡಿ ಹೆದರ್ಕೊಳ್ಬೇಡಿ, ಹಾಗೆ ಸಿಗ್ತಾ ಇರೋಣ. ನಮ್ ಚಾನೆಲ್ ನ ನೋಡ್ತಾ ಇರಿ, ಖುಷಿ ಪಡ್ತಾ ಇರಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ತರ ಇನ್ನೂ ಹೆಚ್ಚು ವಿಡಿಯೋಗಳಿಗಾಗಿ ಮರೆಯದೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು.